ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಪಿತ್ತನಾಶಕ ಮುದ್ರೆ ಪಿತ್ತವನ್ನ ಶಮನ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗಿದ್ರೆ, ಪಿತ್ತದಿಂದ ಅನೇಕ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ರೆ, ಈ ಮುದ್ರೆಯನ್ನ ಕೇವಲ 15 ನಿಮಿಷ ಅಭ್ಯಾಸ ಮಾಡಿ. ಇದರಿಂದ ಪಿತ್ತ ನಿವಾರಣೆ ಆಗತ್ತೆ. ತುಂಬಾ ಸರಳವಾಗಿದೆ, ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಪಿತ್ತ ಹೆಚ್ಚಾಗತ್ತೆ. ಕೆಲವ್ರದಂತೂ ತುಂಬಾ ಅಂದ್ರೆ ದೇಹದಲ್ಲಿ ಯಾವಾಗ್ಲೂ ಪಿತ್ತದ ಅಂಶ ಜಾಸ್ತಿ ಇರುತ್ತೆ. ಅಂತವ್ರು ಕೇವಲ 10 ರಿಂದ 15 ನಿಮಿಷ ಅಭ್ಯಾಸ ಮಾಡಿದ್ರೆ ಸಾಕು, ಪಿತ್ತವನ್ನ ಶಮನ ಮಾಡಬಹುದು. ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಯಾವುದೇ ಅಂಶ ಆದ್ರೂ ನಮ್ಮ ದೇಹದಲ್ಲಿ ಹೆಚ್ಚಾದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟನೇ, ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ದೇಹದ ಪಿತ್ತವನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಪಿತ್ತನಾಶಕ ಮುದ್ರೆ ತುಂಬಾ ಸಹಾಯ ಮಾಡತ್ತೆ ಅಂತಾನೆ ಹೇಳ್ಬಹುದು. ದಿನದಲ್ಲಿ ಯಾವುದೇ ಟೈಮಲ್ಲಾದ್ರೂ ಪರವಾಗಿಲ್ಲ, 15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಊಟ ಆಗಿದ್ರೆ 2 ಅವರ್ಸ್ ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅಥವಾ ಊಟಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡಿ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಪ್ರಾಕ್ಟೀಸ್ ಮಾಡಬಹುದು. ತುಂಬಾ ಸರಳವಾಗಿದೆ. ಯಾವ ರೀತಿ ಮಾಡೋದು ಅಂದ್ರೆ, 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಹೆಬ್ಬೆರಳಿನ ಬುಡಕ್ಕೆ ತೋರ್ ಬೆರಳನ್ನ ಈ ರೀತಿ ಇಡಬೇಕು. ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಟಚ್ ಮಾಡಬೇಕು. ಹೀಗೆ ನೋಡಿ, ಹೆಬ್ಬೆರಳಿನ ಬುಡಕ್ಕೆ ತೋರ್ ಬೆರಳನ್ನ ಈ ರೀತಿ ಇಡಬೇಕು. ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಟಚ್ ಮಾಡಬೇಕು. ಉಳಿದ 2 ಬೆರಳುಗಳು ನೇರವಾಗಿರ್ಬೇಕು. ಈ ರೀತಿ ತುಂಬಾ ಪ್ರೆಸ್ ಮಾಡಬಾರ್ದು. ತುಂಬಾ ನಿಮ್ ಬೆರಳುಗಳು ನೋವೋ ರೀತಿ ನೀವು ಪ್ರೆಸ್ ಮಾಡಿ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಹೀಗೆ ಆರಾಮವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಇದನ್ನ ಪ್ರಾಣಾಯಾಮ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬಿಡಿ, ತುಂಬಾನೇ ಒಳ್ಳೇದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೂಡ ಮಾಡಿ ಮಲಗಬಹುದು. ಊಟ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಡಬೇಡಿ. ಅದು ಬಿಟ್ಟು ಬೇರೆ ಯಾವ ಟೈಮಲ್ಲಾದ್ರೂ ಮಾಡಿ, ತೊಂದರೆ ಇಲ್ಲ. ನೋಡಿ, ಹೀಗೆ ಇದನ್ನ 10 ಅಥವಾ 15 ನಿಮಿಷ ಪ್ರಾಕ್ಟೀಸ್ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಹೇಗೆ ಅಂದ್ರೆ, ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಟಚ್ ಮಾಡಬೇಕು. ಯಾವುದೇ ಮುದ್ರೆಗಳಾದ್ರೂ ಅಷ್ಟೇ, ತುಂಬಾ ಫೋರ್ಸ್ ಆಗಿ ಪ್ರೆಸ್ ಮಾಡಿ ಹಿಡ್ಕೊಳ್ಳೋದಲ್ಲ, ಜಸ್ಟ್ ಹೀಗೆ ಟಚ್ ಮಾಡಬೇಕು. ಹೀಗೆ ಯಾವುದೇ ಚಿಕಿತ್ಸಕ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಕಂಪಲ್ಸರಿ ಮಾಡಲೇಬೇಕು. ಒಂದು 2-3 ನಿಮಿಷ, ಅಟ್ಲೀಸ್ಟ್ 5 ನಿಮಿಷ ಅಥವಾ 3 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಒಳ್ಳೇದು. ಪ್ರಾಣ ಮುದ್ರೆಯಿಂದ ಸಾಕಷ್ಟು ಪ್ರಯೋಜನಗಳಿದೆ. ಪ್ರಾಣ ಮುದ್ರೆಯನ್ನ ಮಾಡೋದ್ರಿಂದ ದೇಹದಲ್ಲಿ ಸುಸ್ತು ನಿವಾರಣೆ ಆಗುತ್ತೆ. ಮತ್ತೆ ಈ ಮುದ್ರೆಯನ್ನ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಮುದ್ರೆ ಅಭ್ಯಾಸ ಮಾಡ್ತೀರಾ ಅದ್ರದ್ದು 100% ರಿಸಲ್ಟ್ ನಿಮ್ಗೆ ಸಿಗತ್ತೆ. 15 ನಿಮಿಷ ಅಥವಾ 10 ನಿಮಿಷ ಪಿತ್ತನಾಶಕ ಮುದ್ರೆಯನ್ನ ಮಾಡಿ, ಕೊನೆಯಲ್ಲಿ ನೀವು ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿ. ಈ ರೀತಿ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಪಿತ್ತದಿಂದ ಉಂಟಾಗ್ತಿರುವಂತಹ ಎಲ್ಲಾ ಸಮಸ್ಯೆಗಳು, ಅಂದ್ರೆ ಇಂಡೈಜೆಷನ್ ಇರಬಹುದು, ಅಥವಾ ಕೆಲವ್ರಿಗೆ ಪದೇ ಪದೇ ಬೇದಿ ಆಗ್ತಿರತ್ತೆ, ವಾಂತಿ ಬರೋ ತರ ಆಗ್ತಿರತ್ತೆ, ತಲೆ ಸುತ್ತುತ್ತಾ ಇರತ್ತೆ, ಮತ್ತೆ ತುಂಬಾ ಜನಕ್ಕೆ ಪೈಲ್ಸ್, ಮಲಬದ್ಧತೆ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆ ಕೂಡ ಕಾಡ್ತಾ ಇರತ್ತೆ. ಸೊ ಈ ರೀತಿ ಪಿತ್ತದಿಂದ ನಿಮಗೆ ಏನೆಲ್ಲಾ ಸಮಸ್ಯೆ ಕಾಡ್ತಾ ಇದೆಯೋ, ಪಿತ್ತದಿಂದ ಸ್ಕಿನ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸ್ಕಿನ್ನಿಗೂ ಕೂಡ, ಅಂದ್ರೆ ಪಿತ್ತ ಗಂಧೆ ಎದ್ದೊಳೋದು, ಪಿತ್ತದಲ್ಲಿ ಸ್ಕಿನ್ ಅಲ್ಲಿ ಅಲರ್ಜಿ ಆಗೋದು, ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇರತ್ತೆ. ಕೂದಲು ಉದುರೋ ಸಮಸ್ಯೆ, ಕಣ್ಣುರಿ ಆಗುವಂಥದ್ದು, ದೇಹದಲ್ಲಿ ಅಂದ್ರೆ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು, ಈ ರೀತಿ ಎಲ್ಲಾ ಸಮಸ್ಯೆಯನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಸ್ನೇಹಿತರ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.